ನಾವು ಕಾಂಗ್ರೆಸ್ ಸರ್ಕಾರನ ಮೆಚ್ಚುಗೆ ಐತೆ. ಫ್ರೀ ಕೊಟ್ರಲ್ಲ, ಅಕ್ಕಿ ಕೊಡಲಿ, ಓಕೆ. ಈ ಗೃಹಿಣಿಗೆ ಇದು ಬಸ್ಸು ಫ್ರೀ ಮಾಡಿದಾರಲ್ಲ, ಅದು ತುಂಬ ಒಳ್ಳೆಯದಲ್ಲ. ಯಾಕೆ ಗೊತ್ತಾ, ಕೂಲಿ ಮಾಡೋರು ಯಾರೂ ಹೋಗಲ್ಲ. ನಾವು ಎಚ್ ಡಿ ಕೋಟೆ ಅಲ್ಲಿ ಏನು ಮಾಡ್ತಾರೋ ಗೊತ್ತಾ, ಇವಾಗ ಉಡ್ಲಿ ಕಾಳು ಕಳಕಿಲ್ಲ, ಇದು ಉಳ್ಳಿ ತೆಗಿಯೋ ಟೈಮು, ಉಳ್ಳಿ ತೆಗಿತಾವ್ರ. ಬಂದಾರ ಬಸ್ ಹತ್ಕೊಂಡು, ಬರ್ತಾರೆ ಇಲ್ಲಿ ಬರಲ್ಲ. ಹಂಗಾಗಿ ಇದನ್ನು ಫ್ರೀ ಮಾಡೋದೇ ಎಡವಟ್ಟು. ಇನ್ನೂ ಬೇಕಾದರೆ ಏನಾದರೂ ಬಡವ್ರಿಗೆ ಆಧಾರ್ ಕಾರ್ಡ್ ತಗೊಂಡು ಅವ್ರಿಗೆ ಕೊಡಲಿ, ಬಡವ್ರಿಗೆ ಕೊಡಲಿ. ಒಬ್ಬರು ಟೀಚರು ಇಲ್ಲಿಂದ ಕೋಟೆಗೆ ಬರ್ತಾರೆ, ಎಚ್ ಡಿ ಕೋಟೆಗೆ. ಅವ್ರಿಗೆ ಎಷ್ಟು ಹೇಳಿ, 70,000 ಸಂಬಳ. ಅವ್ರಿಗೇನು, ಅವ್ರಿಗೆ ಫ್ರೀ. ಅದು ಫ್ರೀ. ಎಲ್ಲಿ ಬಡವ್ರಿಗೆ ಎಲ್ಲಿ ಫ್ರೀ ಬರ್ತದಾ? ಇಲ್ಲ. ಬೆಳಿಗ್ಗೆ 6 ಗಂಟೆಗೆ ಹೋಯ್ತಾರೆ ನಮ್ಮ ಕಡೆ ಹಳ್ಳೀಲಿ. 6 ಗಂಟೆಗೆ ಹೋಗಿ ಸಾಯಂಕಾಲ 6 ಗಂಟೆ ಗಂಟ ಕೆಲಸ ಮಾಡ್ತಾರೆ. ಎಲ್ಲಿ ಸರ್ ಮಾಡೋದು? ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ಅದೇ ಕೆಲಸ. ಕಬ್ಬಿನ ಕಳ ತೆಗಿಯೋದು. ನಮ್ಮ ಎಚ್ ಡಿ ಕೋಟೆಯಲ್ಲಿ ಫುಲ್ಲು ಕಾಡಂಚೇರಿ ಇರೋದ್ರಿಂದ ಬೆಳಿಗ್ಗೆ 6 ಗಂಟೆಗೆ ಹೋಗ್ಬೇಕು. ಯಾಕಂದರೆ ಆನೆ ಬರೋ ಟೈಮು, ಹುಲಿ ಬರೋ ಟೈಮು. ಸುಮಾರು ಈಗ ಆಲ್ರೆಡಿ ಒಂದು 7-8 ಜನ ತಿಂದುಬಿಡಿದೆ ಆ ಸೈಡು, ಎಚ್ ಡಿ ಕೋಟೆ ಭಾಗ. ಹಂಗಾಗಿ ಅಲ್ಲಿಂದ ಅವ್ರು ಬರುವಾಗ ಬೇಗ ಬಂದ್ಬಿಡ್ಬೇಕು. ಬೇಗ ಅಂದರೆ ಒಂದು 4 ಗಂಟೆಗೆ ಬರ್ಬೇಕು. ಹಂಗಾಗಿ 6 ಗಂಟೆಗೆ ಹೋಯ್ತಾರೆ ಪಾಪ ಈ ಕಡೆಯಿಂದ. ಹುಳ್ಳಿ ಕಳೆ ತೆಗೆಯೋದು ಮತ್ತು ಏನೆಲ್ಲ ಆಯಿತು. ಹಂಗಾಗಿ ಇದು ಫ್ರೀ ಮಾಡಿದ್ದು ತಪ್ಪು, ನಮ್ಮ ಅನಿಸಿಕೆ. ಆಮೇಲೆ ನಾವು ರೈತರು ಅಂದರೆ ಮಾಮೂಲಿ ಇದು ಮಾಡೋದು. ಹಂಗಾಗಿ ಆಟೋದವ್ರು ಪಾಪ ಅವ್ರಿಗೂ ತುಂಬ, ಅವ್ರನ್ನೂ ನೋಡ್ಬೇಕಲ್ವ. ಅವರು ಬಡವರಲ್ವ, ಅವರು ಶ್ರೀಮಂತರಲ್ಲ, ಏನು ದೊಡ್ಡ ಬಿಲ್ಡಿಂಗ್ ಕಟ್ಟಿಲ್ಲ. ಹಾಗಾಗಿ ಇದು ಫ್ರೀ ಕೊಟ್ಟಿರೋದು ಇದೊಂದು ಮಾತ್ರ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಗೃಹ ಜೊತೆ ಕೊಡಲಿ ಸರ್ ಬಡವ್ರಿಗೆ. ಯಾಕೆ ಸರ್ ಬಡವ್ರಿಗೆ ಯಾಕೆ ಬನ್ನಿ ನೀವು ಬ್ಯಾಂಕಲ್ಲಿ ಹೋಗಿ ನೋಡಿ, ಬಡವರು ಒಬ್ಬರು ಬರಲ್ಲ ಈಗ. ಬ್ಯಾಂಕಲ್ಲಿ ಏನು ತಗೊಬರ್ತಾರೆ ಸರ್? ಒಬ್ಬರು ಜಮೀನು ಇಲ್ದಿದ್ದವ್ರು ಏನು ತಗೊಂಡು ಅಕೌಂಟ್ ಮಾಡ್ಸಕ್ಕೆ ಬರ್ತಾರೆ ಸರ್? ಅವ್ರಿಗೆ 2,000 ಕೊಡಲಿ. ಇವ್ರಿಗೆ ಏನಕ್ಕೆ? ಜಮೀನು 10 ಎಕರೆ 20 ಎಕರೆ ಜಮೀನು ಇರೋರಿಗೆ ಏನಕ್ಕೆ ಅದು? ಬಡವ್ರು ಕೊಡಲಿ ಬಿಡಿ. ಏನೇನೋ ಗತಿ ಇಲ್ಲದವರು. ಆಧಾರ್ ಕಾರ್ಡ್ ಎಲ್ಲ ಇದೆಯಲ್ವ ಈಗ, ಟೆಕ್ನಾಲಜಿ ಎಲ್ಲ ಮುಂದುವರೆದಿದೆ. ಅದು ಆಧಾರ್ ಕಾರ್ಡು ಮತ್ತು ಅವ್ರದ್ದು ಏನು ರೇಷನ್ ಕಾರ್ಡಲ್ಲಿ ಏನೇನು ನಿಮ್ಗೆ ಎಷ್ಟು ಜಮೀನಿದೆ ಎಲ್ಲನೂ ಅಳತೆ ಮಾಡಿ ಕೊಡಲಿ ಬಿಡಿ ಅವ್ರಿಗೆ.